ಹಲೋ ನಮಸ್ಕಾರ. ಬರ್ರಿ, ಇವತ್ತು ನಾನು ನಿಮಗೆ ಸುರ್ಪುರ್ ಪ್ಯಾಲೇಸ್ ತೋರಿಸ್ತೀನಿ. ಇವಾಗ ನಾವು ನೋಡ್ತಾ ಇರೋದು ಮೇನ್ ಎಂಟ್ರೆನ್ಸು. ಇವಾಗ ಇಲ್ಲಿಂದ ನಾವು ಒಳಗಡೆ ಎಂಟ್ರ್ ಆದರೆ ಡೈರೆಕ್ಟ್ ಎಂಟ್ರಿ ಸಿಗೋಂಗಿಲ್ಲ. ನಮಗೆ ಒಂದು ವೇಟಿಂಗ್ ಹಾಲ್ ಥರ ಮಾಡಿದ್ದಾರೆ. ನಂತರ ನಾವು ಇಲ್ಲಿ ರೈಟಿಗೆ ಹೋಗ್ಬೇಕು. ಎಂಟ್ರ್ ಆದಮೇಲೆ ಈ ಥರ ಕಾಣಿಸುತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಇದೆ ಮೇಲ್ಗಡೆ. ಇದು ಮೇಲ್ಗಡೆಯಿಂದ ವ್ಯೂ ಕೆಳಗಡೆ ನೋಡ್ಬೋದು. ಹಿಂಗೆ ಎದುರುಗಡೆ ಆಪೋಸಿಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಮೇಲೆ ರಾಜರು ನಿಂತು ಕೆಳಗಡೆ ಫಂಕ್ಷನ್ಸು ಮತ್ತು ಇನ್ನೊಂದು ಯಾರಿಗಾದ್ರೂ ಭೇಟಿ ಆಗೋದಾದ್ರೆ ಮೇಲ್ಗಡೆ ಅಂತ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಇದು ಮೀಟಿಂಗ್ ಹಾಲ್. ರಾಜರು ಏನಾದರೂ ರಾಜ್ಯದ ಬಗ್ಗೆ ಅಥವಾ ಮತ್ತು ಇನ್ನಿತರ ಬಗ್ಗೆ ಮಾತುಕತೆ ನಡೆಸಬೇಕಾದ್ರೆ ಇಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು. ಇವಾಗ ನಾವು ನೋಡ್ತಾ ಇರೋದು ಹೊರಗಡೆ ವಿಂಡೋ ಯಾವ ಥರ ಇದೆ ಅಂತ. ಇಲ್ಲ ನಾವು ಬ್ಯಾಕ್ ಸೈಡ್ ನೋಡ್ಬೋದು. ಈ ಕಡೆ ಒಳಗಡೆದು ಇಲ್ಲಿ ಗೋಡೆ ಥಿಕ್ನೆಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ನೋಡಿದ್ರೆ, ಅಂದರೆ ರಾಣಿಯವರು ಇಲ್ಲಿಂದನೇ ನೋಡ್ಬೋದಾಗಿತ್ತು. ಅವಾಗ ಡೈರೆಕ್ಟ್ ರಾಣಿಯರಿಗೆ ಎಂಟ್ರಿ ಇದ್ದಿದ್ದಿಲ್ಲ, ಒಳಗಡೆಯಿಂದನೇ ನೋಡ್ಕೋಬೇಕಿತ್ತು. ಆ ಥರ ಸಿಸ್ಟಮ್ ಆವಾಗಿನ ಕಾಲದಲ್ಲಿದೆ. ನಮ್ಮ ಸುರ್ಪುರಲ್ಲಿ ನಡೀತಾ ಇತ್ತು. ಇವಾಗ ನಾವು ಕೆಳಗಡೆ ಮುಂದೆ ಹೋಗೋಣ. ಇದು ಸುರ್ಪುರ್ ರಾಜರು ಬಳಸ್ತಕ್ಕಂಥ ವಸ್ತುಗಳು. ನಿಮ್ಮ ಸುರ್ಪುರ್ ಹುಡುಗ KA33 UK ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.